ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶರಣು. 11 ದಿನಗಳ ಹಿಂದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಉತ್ತಮವಾದ ತನಿಖಾ ಪತ್ರಿಕೋದ್ಯಮದ ವಿಡಿಯೋ ಬಂದಿದ ನಂತರ ಕರ್ನಾಟಕದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳು, ಹೋರಾಟಗಳು, ನ್ಯಾಯಪರವಾದ ಕೂಗುಗಳು ಬರ್ತಾ ಇದ್ದಾವೆ. ಇದು ಒಳ್ಳೆ ಬೆಳವಣಿಗೆ. ನಿನ್ನೆ ನಾನು ಕೂಡ ಸೌಜನ್ಯವ್ರ ತಾಯಿ ಜೊತೆ ಮಾತಾಡೋಕೆ ಅವಕಾಶ ಸಿಕ್ತು. ಅವ್ರು ಕೇಳಿದ್ರು, ಚೇತನ್ ನನಗೆ ನ್ಯಾಯ ಒದಗಿಸ್ಕೊಡಪ್ಪ ಅಂತ ಹೇಳಿದ್ರು. ನಾನು ಖಂಡಿತ ಅಮ್ಮವರೇ, ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ನಾವು ಅನೇಕರ ಹೋರಾಟದ ಜೊತೆ ನಮ್ಮ ಹೋರಾಟನೂ ಸೇರಿ ನಮಗೆ ಈ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತಾ ಇದೀವಿ, ಬೇಡಿಕೆ ಇಡ್ತಾ ಇದೀವಿ. ಏನು ಅಂದರೆ ಈ ಕೇಸನ್ನು ರೀಓಪನ್ ಮಾಡಿ. ಅದು ನ್ಯಾಯಾಂಗ ತನಿಖೆ ಆಗಿರ್ಬೋದು, ಅದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಆಗಿರ್ಬೋದು, ನಮಗೆ ನ್ಯಾಯ ಬೇಕು. ಮತ್ತು ಈ ತನಿಖಾ ಪತ್ರಿಕೋದ್ಯಮದ ವಿಡಿಯೋ ಹೇಳೋ ಪ್ರಕಾರ ಸೌಜನ್ಯ ಪ್ರಕರಣ ಜೊತೆ ಅನೇಕ ಪ್ರಕರಣಗಳು ಇಂಟರ್ ಕನೆಕ್ಟೆಡ್ ಆಗಿದೆ. ನನಗೆ ಮಾಹಿತಿ ಬಂದಿರೋ ಪ್ರಕಾರ ಬೆಳ್ತಂಗಡಿನಲ್ಲಿ 346 ಅಸಹಜವಾದ ಒಂದು ನಿಗೂಢವಾದ ಸಾವುಗಳು ನಡೆದಿವೆ ಅಂತ ನನಗೆ ಗೊತ್ತಾಗಿದೆ. ನಮ್ಗೆ ಇದೆಲ್ಲದರಲ್ಲೂ ನ್ಯಾಯ ಬೇಕು. ಇದೆಲ್ಲಕ್ಕೆ ಸಂಬಂಧಪಟ್ಟಿಗೆ ತನಿಖೆ ಆಗಬೇಕು. ಮತ್ತೆ ಯಾರ ಮೇಲೆ ಆರೋಪ ಬಂದಿದೆ, ಯಾರ ಮೇಲೆ ತಪ್ಪಿತಸ್ಥರು ಇರ್ಬೋದು ಅಂತ ಪ್ರಶ್ನೆ ಮಾಡ್ತಾ ಇದ್ರು ಜನ. ಅವರಲ್ಲಿ ದೊಡ್ಡ ಪ್ರಮಾಣದ ಪ್ರಭಾವ ಇದೆ. ಹಣಬಲ, ತೋಳುಬಲ, ರಾಜಕೀಯ ಬಲ, ಧರ್ಮಬಲ, ಜಾತಿ ಬಲ, ಅದನ್ನ ಫೈಟ್ ಮಾಡಬೇಕು ಅಂದ್ರೆ ಬಹಳ ಕಷ್ಟ. ಬಟ್ ಯಾವ್ದು ಮಾಡಬಹುದು? ಜನಶಕ್ತಿ, ಸಂವಿಧಾನ ಶಕ್ತಿ, ಕಾನೂನು ಶಕ್ತಿ. ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತಾರು ಬದಲಾವಣೆ ಆಗಿದೆ, ಪರಿವರ್ತನೆ ಬಂದಿದೆ ಅಂದ್ರೆ ದಾನ, ದಯೆ, ದಾಕ್ಷಿಣ್ಯ ಮೇಲಿಂದ ಅಲ್ಲ, ತಳಮಟ್ಟದ ಹೋರಾಟದಿಂದ. ಆ ಹೋರಾಟ ಮುಂದುವರ್ಸೋಣ. ಜೈ ಕರ್ನಾಟಕ, ಜೈ ಭೀಮ್.